ಒಳ್ಳೆ ಕೋಟೆ ನೋಡ್ದಂಗ ಆಗುತ್ತೆ ಈ ಮನೆಗಳನ್ನ ನೋಡಿದಾಗ. ಈ ಹಳ್ಳಿಗೆ ದೊಡ್ಡ ಮನೆ ಅದು. ಮೇಲ್ ಹೋಗೋ ದಾರಿ ಎಲ್ಲಿಗೆ? ಮನುಷ್ಯರು ಇಲ್ಲಿ ಗೌಡ್ರು ಅಲ್ಲಿ ಇಂದ್ರ ಜಾಗದಾಗ ಪುಣ್ಯ ಮಾಡಿನಿ ಅಂತ ಮನೆಗೆ ಮನುಷ್ಯರಿಗೂ ನೀರ್ ಹೋಗ್ತಾ ಇತ್ತು, ಗೌಡ್ರಿಗೂ ನೀರ್ ಹೋಗ್ತಾ ಇತ್ತು. ಈ ಗೌಡ್ರು ಈ ಮನುಷ್ಯರನ್ನ ಚೆನ್ನಾಗಿ ನೋಡ್ಕೊಂತಿದ್ರ. ಒಂದೇ ಸಲ ಹಿಂಗ್ ಮಾಡಿ ಮತ್ತೆ ಹಿಂಗ್ ಮಾಡೋದು. ಈ ಮನೆಗೆ ರಾಜರೆಲ್ಲ ಬರ್ತಿದ್ರಂತೆ. ಈ ಮನೇಲಿ ಡೈಲಿ ಕೆಲಸ ಏನ್ ಮಾಡ್ತೀರಾ ನೀವು? ನನ್ ಕಣ್ಣಿಗೆ ಇಲ್ಲೇನೋ ಬಿತ್ತು. ಏನಿದು? ರಾಜರ ರೂಮಿಗೆ ರಾಣಿಯವರು ಹೋಗ್ತಾ ಇದ್ದಾರೆ. ಏನಿದು ಅಂತ ಮೇಲಿಂದ ನೋಡಿ ಎಷ್ಟು ದೊಡ್ಡ ಮನೆ ಇರ್ಬೋದಲ್ವಾ ಇದು. ಅದಕ್ಕೆ ಹೇಳಿದ್ ನೀವು ಶಾಣೆ ಇದ್ದೀರಾ ಅಂತ. ಇಲ್ಲಿಂದ ಹಿಂಗ್ ಎಳೆದು ಇಲ್ಲಿಗೆ ಹಾಕ್ತಾ ಇದ್ರು. ನಮಸ್ತೆ, ಹೇಗಿದ್ದೀರಾ? ಎಲ್ಲಾ ಮನೆಗಳು ಹೀಗೆ ಇದೆ ಅಲ್ಲ ಇಲ್ಲಿ, ಕಲ್ಲಿಂದೆ. ಸಾಮಾನ್ಯವಾಗಿ ಹೀಗೆ ಇದೆ, ಕಲ್ಲಿನ ಮನೆಗಳೇ. ಅದಕ್ಕೆ ಈ ಹಳ್ಳಿ ವಿಶೇಷ ಅಂತ ಹೇಳಿದ್ ನಾನು. ಆಲ್ಮೋಸ್ಟ್ ಎಲ್ಲಾ ಮನೆಗಳು ಹೀಗೆ ಇದೆ ನೋಡಿ. ಅಲ್ಲಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಬಟ್ ಎಲ್ಲಾ ಮನೆಗಳು ಹಾಗೆ ಇದೆ. ಪೆಂಡೆ ಬೆಂಬಳ್ಳಿ ಅನ್ನೋ ಹಳ್ಳಿ ಇದು. ಆಕ್ಚುಲಿ ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ, ರಾಯಚೂರಿಗೆ ಬಹಳ ಹತ್ರ ಆಗುತ್ತೆ. ಇದು ನಿಮ್ಮ ಮನೆನಾ? ನಿಮ್ಮ ಮನೆನೆ. ಎಷ್ಟು ವರ್ಷದ ಮನೆ ಅಮ್ಮ ಇದು? ಜಾಸ್ತಿ ಇರ್ಬೋದು. ಆ ಮನೆ ನೀವೇ ನೋಡ್ಕೊಂತಾರದ? ನೀವಲ್ಲಿ? ಹೌದಾ? ಆ ಮನೆಯವ್ರು ಎಲ್ಲಿರ್ತಾರೆ? ಶಾಪುರಲ್ಲಿ ಇರ್ತಾರೆ. ಓಕೆ, ಬನ್ನಿ ಆ ಮನೆನೂ ತೋರಿಸಿ ನೋಡೋಣ. ಈ ಹಳ್ಳಿಗೆ ದೊಡ್ಡ ಮನೆ ಅದು. ದೊಡ್ಡ ಮನೆ. ಆಮೇಲೆ ಇದೆಲ್ಲ ಸ್ವಲ್ಪ ಚಿಕ್ಕ ಮನೆ. ಆದ್ರೆ ಆರ್ಕಿಟೆಕ್ಚರ್ ಸೇಮ್ ಇದೆ. ಅದೇ ತರ ಕಲ್ಲು ಟೆಕ್ನಾಲಜಿ ಎಲ್ಲ ಅವರವರ ಅನುಕೂಲಕ್ಕೆ ಎಷ್ಟೆಷ್ಟು ಆಗುತ್ತೆ ಅಷ್ಟು ಮಾಡ್ಕೊಂಡಿದ್ದಾರೆ. ಬನ್ನಿ ಆ ಮನೆ ನೋಡೋಣ. ನಬಿ ಸಾಬಿ ಇವರ ತಾತ. ಗೌಡ್ರು ಸೈಜ್ ಇದ್ರು ಅವ್ರು. ಓಕೆ. ನಬಿ ಸಾಬ್ ಬಗ್ಗೆ ಏನ್ ನೆನಪಿದೆ ನಿಮಗೆ? ನಮ್ಗ ನೆನಪದ್ರಿ, ನಮ್ಗ ಅಕ್ಕದವ್ರು ತಂಗಿದವ್ರು ಅಂತಿದ್ರು. ಚಲೋ ಒಳ್ಳೆ ಮಂದ್ರಿ, ಚೆನ್ನಾಗಿ ನೋಡ್ಕೊಂತ ಇದ್ರು. ನೋಡ್ತಾರ ಅವ್ರು. ನಮ್ಮ ಮನೆಯವ್ರು, ನಮ್ಮ ಅಣ್ಣ ತಮ್ರ ಮೈದವ್ರು, ಅವ್ರು ನಮ್ ಕೂಡನೆ ಅಣ್ಣ ತಮ್ರಾಗಿ ನೋಡ್ತಾರ ಅವ್ರು. ಅವ್ರ ಆಯಿ ಅಂತ ಒಕ್ಕಲಿಗೆ ಇದ್ದಂಗ ಕಡ್ಡಿ ಮಾಡಕ. ಊರಿಗೆ ಹಿರಿಯರು, ಆಮೇಲೆ ಊರಿಗೆ ದೊಡ್ಡವರು ಅನ್ನೋ ತರ. ಊರಿ ತೋಟ ದೊಡ್ಡವರು. ಇವ್ರು ಒಳ್ಳೆ ಮನುಷ್ಯ. ಇಲ್ಲಿತ್ತ ಸಣ್ಣ ಬೇವಿನ ಮರ ಇತ್ತು. ಏ ಸಖತ್ತಾಗಿತ್ತೇನ ಅದು ನೋಡಕ್ಕೆಲ್ಲ. ನೋಡಿ, ಈಗ ಆ ಮನೆ ನಾವು ನೋಡ್ಕೊಂಡ್ ಬಂದ್ವಿ. ಪಕ್ಕದಲ್ಲಿ ಒಂದೇ ಯಜಮಾನ. ಒಂದೇ ಯಜಮಾನ. ಆದ್ರೆ ಈ ಮನೆ ಹೆಸರು ದೊಡ್ಡ ಮನೆ. ಅದ ಹಳೆ ಮನೆ ಅಂತ. ನೋಡಿ, ಒಳ್ಳೆ ಕೋಟೆ ನೋಡ್ದಂಗ ಆಗುತ್ತೆ ಈ ಮನೆಗಳನ್ನ ನೋಡಿದಾಗ ಹೊರಗಡೆಯಿಂದ. ಒಳಗ್ ಹೋಗೋಣ ಬನ್ನಿ. ಮನೆ ಒಳಗ್ ಬಂದ ತಕ್ಷಣನೇ ಒಂದು ತಂಪು ಗಾಳಿ. ಈ ಮನೆ ಯಜಮಾನ್ರು ಎಲ್ಲರೂ ಶಹಾಪುರದಲ್ಲಿ ಇರ್ತಾರಂತೆ. ಆದ್ರೆ ಈ ಮನೆನ ನೋಡ್ಕೊಂತಾ ಇರೋದು ಇವರು. ನಿಮ್ ಹೆಸರು? ಬಸ್ಸಂಬ್ರ. 30 ವರ್ಷ ಆಯ್ತು ನಾ ಈ ಮನೆಗೆ. 30 ವರ್ಷದಿಂದ ಈ ಮನೆ ಗೊತ್ತ ನೋಡಿ, ಸಣ್ಣ ಕುಸಿದು. ಇವ್ರು ನಿಮಗೆ ಗೊತ್ತು. ಇವ್ರು ಯಾರು ಅಂತ ಒಂದ್ಸಲ ನಾನು ತೋರಿಸ್ಬಿಡ್ತೀನಿ. ಇವರು ಶೌಕತ್ ಅಂತ. ಇವ್ರ ವಂಶದವ್ರನ್ನ ಪರಿಚಯ ಮಾಡಿಸ್ತೀನಿ. ಎಲ್ಲಾರು ಬೇಕವ್ರು, ಎಲ್ಲ ಮಂದಿ ಅಷ್ಟು ದೊಡ್ಡ ಒಳ್ಳೆಯರಾಗಿ ನೋಡ್ತಾರೆ, ಕೆಟ್ಟವರಾಗಿಲ್ಲ. ಈ ವಿಡಿಯೋ ನಂಗೆ ಮಾಡಕ್ ಹೆಲ್ಪ್ ಮಾಡ್ತಾ ಇರೋದೆ ಈ ಫ್ಯಾಮಿಲಿ. ಇವ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದೀನಿ. ಪ್ಲೀಸ್ ಆ ಎಲ್ಲಾ ವಿಡಿಯೋ ನೋಡ್ಕೊಂಡು ಬನ್ನಿ. ಈಗ ಈ ವಿಡಿಯೋ ನಾವು ಕಂಟಿನ್ಯೂ ಮಾಡೋಣ. ಓಕೆ, ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದೇನ ಅಡಿಗೆ ಮನೆನಾ? ಅಡಿಗೆ ಮನೆ. ಇದು ಬಯಲ್ದಡ್ಡಿ. ಅರೆ ವಾ, ಸಖತ್ತಾಗಿದೆ. ಇದು ಬಾತ್ರೂಮ್. ಆವಾಗಿಂದ ಬನ್ನಿ. ಇದು ನೀರಿನ ಟ್ಯಾಂಕ್ ನೋಡಿ. ನೀರಿನ ಟ್ಯಾಂಕ್ ಇವಾಗ್ಲೂ ನೀರ್ ತುಂಬಿಸಿಟ್ಟಿದ್ದಾರೆ. ಇದು ಫುಲ್ ಬಾತ್ರೂಮ್, ತುಂಬಾ ದೊಡ್ಡದಾಗಿದೆ. ಎರಡನೇ ನೀರಿನ ಟ್ಯಾಂಕ್ ಇಲ್ಲಿದೆ. ಅಂಡ್ ಇದು ನೀರಿನ ಟ್ಯಾಂಕ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಮಾನಿಗೌಡ್ರು ಮನೆ ನೋಡಿದ್ವಿ, ಅದೇ ಆರ್ಕಿಟೆಕ್ಚರ್ ಇಲ್ಲಿ ಕೂಡ ಇದೆ. ಇದು ಈಗ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಬಟ್ ಹಳೆ ಕಿಚನ್ ರೂಮ್ ಇದು. ಅಡಿಗೆ ಮನೆ ಅಲ್ವಾ ಇದು? ಇಲ್ಲಿ ಮೇಲ್ ಹೋಗೋ ದಾರಿ ಎಲ್ಲಿಗೆ? ಈಗ ಇಲ್ಲಿ ಇವಾಗ ಈ ಮೆಟ್ಲು ಎಲ್ಲಿ ಹೋಗುತ್ತೆ? ಅಲ್ಲಿ ಹೋಗಕ್ಕಾಗಲ್ಲ. ಆಗಲ್ಲ, ಕಷ್ಟ ಆಗುತ್ತೆ. ನೀವು ಹೋಗು, ಅಲ್ಲಿ ಹೋಗೋದ ನೋಡು. ವಾಟರ್ ಬಾಡಿ ಇಟ್ಕೊಂಡು ಹೋಗಿ ಬಂದ್ರ ಬಾಡಿ ಇಟ್ಕೊಂಡು ಹೋಗು. ನಾ ಬೇಡ ಹೋಗಲ್ಲ. ಹಂಚಬೇಡ, ಹಂಚಲ್ಲ, ಹಂಚಬೇಡ. ಅಂಜಿಕೆ ಬೇಡ, ಧೈರ್ಯ ಇದೆ. ಆಯ್ತು, ಇಲ್ಲಿ ಹಿಡ್ಕಾಕಿದ್ರು ಮತ್ತೆ ಬೀಳ್ಬಾರ್ದು. ಹೀಗಿದೆ ಇದು. ಇಲ್ಲಿ ಈರುಳ್ಳಿ ಇದೆ. ಓ, ಸಾಮಾನ್ಯ ಇಟ್ಟಿವಿ. ಅಲ್ಲಿಂದ ಬಾಗ್ಲಿದೆ ಒಂದು. ಹಾಗಾದ್ರೆ ನಾವು ಮತ್ತೆ ಅಲ್ಲಿಂದ ಹೋಗೋಣ ಅಂತ. ಸದ್ಯಕ್ಕೆ ಮೇಲೊಂದು ಅಟ್ಟ ಇದೆ, ಬಟ್ ಇಲ್ಲಿಂದ ಬಂದು ಹೋಗಿ ಚೆನ್ನಾಗಿದೆ. ಇದೇನು? ಅದನ್ನು ಅಡಿಗೆ ಮನೆ. ಇದು ಅಡಿಗೆ ಮನೆ. ಬಿತ್ತದ 2 ಅಂತಸ್ತು ಇತ್ರಿ. ಇದ್ರಾಗ ಬಿತ್ತರಿ ಬಿತ್ತದ. ಮ್ಯಾಲೆ ಬಿತ್ತು ತೆಳ ಬಿತ್ತದ.
ಎರಡಂತಸ್ತಿತ್ತ? ಇಲ್ಲೇ ಹೋಗೋದಿತ್ತು, ಇಲ್ಲೇ ಓದ್ತಿದ್ರು ಇವ್ರೆ ಆಡ್ತದ್ರಲ್ಲಿ ಅವಾಗ. ನೀವೆಲ್ಲ ಆಡ್ತಾ ಇದ್ರಿ? ಹಾ, ಚಿಕ್ಕವರಿದ್ದಾಗೆಲ್ಲ ತುಂಬಾ ಇಲ್ಲೇ ಆಟ ಆಡೋದು. ಇಲ್ಲೇ ನನ್ನ ಜೊತೆಗೆ ಇರ್ತದ ಹುಡುಗರು. ಖುಷಿ ಆಗ್ತಾ ಇದೆ ನೋಡಿ. ನೋಡಿ ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ, ಇಲ್ಲಿಂದ ಕನೆಕ್ಷನ್ ಇದೆ, ಸ್ಟೇರ್ಕೇಸ್ ಇದೆ, ಬಿತ್ತು ಹೌದು, ಇಲ್ಲಿಗೆ ಆಡ್ತದ್ರು ಇವ್ರು ಅಂತಾರ ಸಣ್ಣ ನಾ ಬೋಲ್ತಂದ್ರೆ ಹೆಂಗೆ ಹೊಡಿ ಆಡ್ತಾರ ಮಾಯಲ್ಲ. ಓಕೆ, ಸೊ ಇದು ಕೂಡ ಅಡಿಗೆ ಮನೆ. ಅಡಿ ಈಗ ಮನುಷ್ಯರುಗಳು ಇರ್ತಾವಲ್ಲ, ಇಲ್ಲಿ ಅಡಿ ಮಾಡ್ಕೊಂಡು ಇಲ್ಲಿ ಮೈತೋಕಕ್ಕ ಗೌಡ್ರಲ್ಲಿ. ಓ, ಗೌಡ್ರೆಲ್ಲ ಒಳಗೆ, ನಾವು ಮನುಷ್ಯರುಗಳು ಇಲ್ಲಿ ಹೊರಗ, ಮನುಷ್ಯರು ಇಲ್ಲಿ ಗೌಡ್ರು ಅಲ್ಲಿ, ಮನೆ ಕೆಲಸ ಮಾಡೋರೆಲ್ಲ ಇಲ್ಲಿ, ಮನೆ ಮಾಲೀಕರೆಲ್ಲ ಅಲ್ಲಿ ಅಲ್ವಾ? ಬರೀ ಊಟ. ಆದ್ರೆ ನೀವ್ ಹೇಳಿ ಚೆನ್ನಾಗಿತ್ತು, ಮನುಷ್ಯರೆಲ್ಲ ಇಲ್ಲಿ, ಗೌಡ್ರೆಲ್ಲ ಅಲ್ಲಿ ಅಂತ. ಎಸ್ ಎಸ್. ಮತ್ತೆ ಬೇರೆ ಏನ್ ವಿಶೇಷ ಇದೆ ಈ ಮನೆಯಲ್ಲಿ? ಏನಿಲ್ವಾ? ಇಷ್ಟು ಇದೆ, ನೀವು ತೋರ್ಸೋದಷ್ಟೇ. ಅದು ಹಿಂದೂ ಜನ್ಮವಾಗಿ ಪುಣ್ಯ ಮಾಡಿನಿ ಅಂತ ಮನೆಗೆ ನಾನು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿದ್ರು ರಾಜವ್ರ ಮನೆಗಳು. ರಾಜವ್ರ ಮನೆ ಅಲ್ವಾ? ಇದು ನೀರ್ ಹೇಳ್ದ ಹಳೆ ಬಾವಿ. ಹಳೆ ಬಾರಿ. ಈಗ ಮೋಟರ್ ಹಾಕಿದೀರಾ? ಈ ಮೋಟರ್ ಕುಂದ್ರೆ ಎಳದ್ ಆಗ್ತದ್ರಿ. ಈಗ ಹಂಗೊಂದ್ ಪ್ರಶ್ನೆ ಇದೆ, ಅಲ್ಲಿ ಒಳಗೆ ಟ್ಯಾಂಕ್ ಇತ್ತಲ್ವಾ, ಆ ಟ್ಯಾಂಕಿಗೆ ನೀರ್ ಹೆಂಗ್ ಹಾಕ್ತಾ ಇದ್ರಿ? ಇಲ್ಲಿ ಎಳದ್ ಹಿಂಗ ಆಗ್ತದೆ. ಇಲ್ಲಿಗೆ ಇಲ್ಲಿ ಕಟ್ಟಿಗೆ ಇಟ್ಟಿದ್ವಿ, ಎಳದ ಹಿಂಗ ಹಾಕದು. ಇಲ್ಲಿಗೆ ನೀರ್ ಹಾಕಿದ ತಕ್ಷಣನೇ ಇವಾಗ ನೋಡಿ ಪೈಪ್ ಈಗ ಇದೆ, ಪೈಪ್ ಮುಂಚೆ ಇದೆ. ಇಲ್ಲಿ ಓದ್ತಿದ್ರು ಶಬಾಷ್. ಹಿಂಗ ಹೋಗ್ಬಿಟ್ಟು ಇದ್ರಾಗ ಆಡ್ಕೆಲ್ಲ ಕಡೆ ಆಡ್ಕಲ್ಲ 4 ಕಿಲೋ ಓದ್ತಿದ್ರು. ಆ ಕಡೆ ಮನುಷ್ಯರ್ ತೋಕಾಕಿ, ಈ ಕಡೆ ಗೌಡ್ರ ತೋಕಾಕಿ. ಮನುಷ್ಯರಿಗೂ ನೀರ್ ಹೋಗ್ತಾ ಇತ್ತು, ಗೌಡ್ರಿಗೂ ನೀರ್ ಹೋಗ್ತಾ ಇತ್ತು. ಚೆನ್ನಾಗಿ ಹೇಳಿದ್ರು. ಹೌದೌದು. ನೋಡಿ, ಆಗಿನ ಕಾಲದಲ್ಲಿ ಪೈಪ್ ಇರ್ಲಿಲ್ಲಲ್ಲ, ಆಗ ಅವರು ಈ ವ್ಯವಸ್ಥೆ ಮಾಡ್ಕೊಂಡಿದ್ರು. ಇಲ್ಲಿ ಬಾವಿಯಿಂದ ನೀರ್ ತೆಗಿಯೋದು, ಇಲ್ಲಿ ಹಾಕೋದು, ಆ ನೀರ್ ಹೋಗಿ ಒಳಗಿರೋ ವಾಶ್ರೂಮ್ ಏನಿದೆ ಅಲ್ಲಿ 2 ಟ್ಯಾಂಕ್ ತೋರಿಸಿದ್ನಲ್ಲ, ಆ ಟ್ಯಾಂಕಿಗೆ ಹೋಗಿ ಸ್ಟೋರ್ ಆಗ್ತಾ ಇತ್ತು. ಸೊ ಅವ್ರು ಹೇಳ್ತಾ ಇರೋ ಪ್ರಕಾರ ಮನುಷ್ಯರು ನೀರು ಯೂಸ್ ಮಾಡ್ತಾ ಇದ್ರು, ಅಲ್ಲಿ ಗೌಡ್ರು ನೀರು ಆ ಕಡೆ ಇವ್ರು ಈ ಕಡೆ. ಅವ್ರ ಮೈ ತಕೊಂಡಲ್ಲ ಮೈ. ಇವಾಗ ಈ ಕಡೆ ಮನುಷ್ಯರು, ಈ ಕಡೆ ಗೌಡ್ರು ಅಂತ ಇದ್ರಲ್ಲ, ಈ ಗೌಡ್ರು ಈ ಮನುಷ್ಯರನ್ನ ಚೆನ್ನಾಗಿ ನೋಡ್ಕೊಂತಿದ್ರ? ಚಂದ ನೋಡ್ಕೊಂತಾರ ಬಿಡು. ಅವ್ರು ಕುಂತಲ್ಲ, ನಾ ಕುಂದಿರ್ತದಲ್ಲ ಬಾರ ಅಂತ ನಾವು ಓದಿದಲ್ಲ. ಏಟಾರು ಗೌಡ್ರ ಅಂತಾರ, ದೊಡ್ಡವ್ರ ಅಂತಾರ ಸಣ್ಣ. ಆದ್ರೆ ಅವರೇ ನಿಮಗೆ ಬರ್ಬೇಡ ಅಂತ ಹೇಳಿಲ್ಲ, ನಾವು ಓದ್ತಿದ್ದಲ್ಲ. ನೀವೇ ಹೋಗ್ತಿರ್ಲಿಲ್ಲ. ಖರೆ ಆತ್ಮ ಸುಳ್ಳು ಆಡಬಾರ್ದು, ನಾವೇ ಹೋಗಿಲ್ಲ. ಅದೇ ನೋಡಿ, ಕೆಲವೊಂದು ಟೈಮಲ್ಲಿ ಈ ಸತ್ಯವನ್ನು ನಾವು ಹೇಳ್ಬೇಕು. ಎಲ್ಲರೂ ಕೆಟ್ಟೋರು ಇರ್ಲಿಲ್ಲ ಅಲ್ವಾ? ಅವ್ರೆಲ್ಲ ಬಾರ್ ಅಂತಿದ್ರು, ನಾವು ಓದ್ತಿದ್ದಲ್ಲ. ಇಲ್ಲಿ 30 ವರ್ಷ ಆಯ್ತ್ರಿ ಮನೆಗಿದ್ದಕ್ಕೆ. ನಿಮಗೆ ಅಂಜಿಕೆ ನಾಚಿಕೆ ಅಲ್ವಾ? ಅದು ಗೌಡ್ರ ಜೊತೆಗೆ ಸ್ವಲ್ಪ ಎಷ್ಟ ದೊಡ್ಡವ್ರ ಅಂತಾರಲ್ರಿ, ಹಾಗೆ ಮರ್ಯಾದೆ ಕೊಡ್ಬೇಕು ಅವ್ರಿಗೆ. ನೋಡಿ, ಆ ರೀತಿಯಲ್ಲಿ ಇವ್ರು ಅವ್ರನ್ನ ಗೌರವ ಕೊಡ್ತಾ ಇದ್ರು ಅಂತೆಲ್ಲ. ಎನಿವೇಸ್, ಈ ಮನೇಲಿದ್ದ ರಾಜ ಮನೆತನದವರು ಇಲ್ಲಿದ್ದ ಬೇರೆಯವರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಇವರೊಬ್ರು, ಇವ್ರ ಹೆಸರು ಬಸಮ್ಮ ಅಂತ. 30 ವರ್ಷದಿಂದ ಈ ಮನೇನ ಇವ್ರು ನೋಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಈ ಮನೇಲಿ ಇದ್ದಂತ ಮಾಲೀಕರು, ಆ ಕುಟುಂಬರವರೆಲ್ಲ ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ. ಈಗ ಈ ಐತಿಹಾಸಿಕ ಮನೆ, ಇದಕ್ಕೂ ಕೂಡ ಒಬ್ರು ನೋಡ್ಕೊಳಕ್ ಬೇಕಲ್ವಾ? ಸೊ ಆ ವ್ಯಕ್ತಿ ನಮ್ಮ ಈ ಮೇಡಮ್. ಸೊ ಇವರೇ ಈಗ ನಮಗೆ ಈ ಮನೆನ ಪರಿಚಯ ಮಾಡಿಸ್ತಾ ಇದ್ದಾರೆ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಇದೇನು ಅಮ್ಮ ಇದು? ರುಬ್ಬೋ ಕಲ್ಲಿದು ಹುಂಚಕಾರ ಊಣ ರುಬ್ಬದು. ಅಂದ್ರೆ ನಾವು ಇಷ್ಟ ಸೈಜ್ ನೋಡಿದೀವಿ ರುಬ್ಬಗಲ್ಲು, ಇಲ್ಲಿ ಇಷ್ಟು ದೊಡ್ಡದಿದೆ. ಇದು ನೆತ್ತಕ್ಕೆ ಬೇಕಲ್ಲ ಶಕ್ತಿ, ಉಳಿಸ್ತಾರ. ಒಂದೇ ಸಲ ಹಿಂಗ್ ಮಾಡಿ ಮತ್ತೆ ಹಿಂಗ್ ಮಾಡೋದು. ಅಂದ್ರೆ ಈ ಮನೇಲಿ ಅಷ್ಟೂ ಜನ ಇದ್ರಲ್ಲ, ಆ ಅಷ್ಟೂ ಜನಕ್ ಮಾಡ್ಬೇಕಿದೆ. 20 ಮಂದಿ ಇದ್ರಂತ್ರ, ಆಳದ್ದು ಅಂತ್ರಿ. ಒಬ್ಬಕ್ಕೆ ಗೌಡ್ಸನಿ ಯಾಕಿನ ಸುತ್ತ ರಾಜರ ಬನ್ರಿ ತೋರ್ಸ್ ಮುದಿಕಿನ ಫೋಟ. ಹೌದು, ಕರೆಕ್ಟ್. ಇವ್ರು ಹೇಳ್ತಾರೆ ಮನೆ ತುಂಬಾ ಜನ ಅಡಿಗೆ ಮಾಡ್ಬೇಕಿತ್ತು. ಒಬ್ಬತ್ತೆ ಮಗ, ಒಬ್ಬ ತಾಯಿ, ಯಾರಿದ್ದಲ್ಲ. ಆಯ್ತು, ಆ ಕಡೆ ಮನೆಗೆ ಒಬ್ರು, ಈ ಕಡೆ ಮನೆಗೆ ಒಬ್ರು. ಹಳೆ ಮನೆಗೆ ಹಾಕಿ ಇನ್ನೊಬ್ಬ ಹಿಂಗಿತ್ತು. ನಾನ್ ಯಾಕೆ ಕೇಳಿದೆ ಅಂದ್ರೆ, ರುಬೋಗಲ್ ಅಂದ್ರೆ ಇಷ್ಟು ಚಿಕ್ಕದಿರುತ್ತೆ ಸೈಜ್, ಆ ಕಡೆ ಹಿಂಗೆ ಇದು ದೊಡ್ಡದಿದೆ. ಹಳೆ ಕಾಲದ ಮಿಕ್ಸರ್ ಇದು ಅಲ್ವಾ? ಆದ್ರೂ ಸೈಜ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಂದ್ರೆ ಆ ಪ್ರಮಾಣದಲ್ಲಿ ನೀವು ಮಾಡ್ತಾ ಇದ್ರು ದೊಡ್ಡದು. ಇಬ್ರು ಚಾಚರು, ಇಬ್ರು ದೊಡ್ಡದವ್ರು. ಅವಾಗಿನ ಕಾಲಕ್ಕೆ ಜನಗಳು ಅಷ್ಟೊಂದು ಪವರ್ಫುಲ್ ಇರ್ತಿದ್ರು, ಅದನ್ನ ಈಸಿಯಾಗಿ ಇಬ್ರಿಬ್ರೆ ಯೂಸ್ ಮಾಡ್ಬೋದು. ಮಾಡ್ಯಾರ, ಉಂಡಾರ ಹೋಗ್ಯಾರ ಮನೆಗ. ಆಮೇಲೆ ಮನೆ ತುಂಬಾ ಮನೆಯವರಲ್ವಾ, ಮಂದಿ ಜಾಸ್ತಿ. ಗೌಡ್ರು ಅವ್ರು ಮನೆಯವರು 4 ಮಂದಿ, ಮಾಡಾರು ಉಣ್ಣಾರು 10 ಮಂದಿ. ಹಿಂಗಾಗ್ಯದಪ್ಪ. ಇದು ಆಕ್ಚುಲಿ ಪಾಯಿಂಟ್. ಮನೇಲಿ ಇದ್ದಿದ್ದು 4 ಮಂದಿ ಅಷ್ಟೇ, ನಾವ್ 10 ಮಂದಿ ಮಾಡಾರು ಉಣ್ಣಾರು. ಹಾಗಾಗಿ ಮನೆ ತುಂಬಾ ಜನ ಇರ್ತಾ ಇದ್ರು. ಬರೋರು ಯಾರು ಉಣ್ಣಾರೋ ಹೋಗೋರು ಕಡೆ. ಯಾಕಂದ್ರೆ ಊರಿಂದ ಬೇರೆ ಬೇರೆ ವಿಚಾರಗಳನ್ನ ತಗೊಂಡ್ ಬರೋರು ಇರ್ತಾರೆ. ಮಂದಿ ಮಕ್ಳು ಬಂದು 8 ದಿನ 4 ದಿನ ಇರ್ತದ್ರಿ. ಯಾರು ಹಿಂಗೆ ಬರೋದು, ಹಿಂಗೆ ಹೋಗ್ತಾರ. ಹೌದು.
ಇವ್ರು ಯಾರು ಇಲ್ಲಿ ತಂದೆ ತಾಯಿ, ಈ ಅಮ್ಮನ ತಂದೆ ತಾಯಿ ಅವ್ರು ಅಕ್ಕಂಡವ್ರು. ಇವರ ತಂದೆ ತಾಯಿ ಇಲ್ಲಿರೋದು. ಅವ್ರ ಮನೆಗೆ ಈಕೆ ಇವರು ಮನೆಯಾಗ ಇಟ್ಟಾರ. ಈ ಹೆಣ್ಮಗಳು ಒಬ್ಬಕ್ಕೆ ಹುಟ್ಟಾಳ. ನೋಡಿ ಝೂಮ್ ಮಾಡಿ ಸ್ವಲ್ಪ. 300 ಕುರಿಗಳು. ಪೊಲೀಸ್ ಪಾಟೀಲ್ ಬೆಂಡೆ ಬೆಂಬಳಿ, ಶಿವನಗೌಡ ಚೆನ್ನಮ್ಮ, ಶಿವಣ್ಣಗೌಡ ಚೆನ್ನಮ್ಮ, ಅವರಿಬ್ರು ಮಕ್ಳು ಇವ್ರು. ಅವ್ರಿಬ್ರು ಮಗಳು, ಈಕೆ ಮಗಳು ಮನೆಗೆ ನಿಲ್ಲಿಸ್ಯಾರ. ಓಕೆ ಓಕೆ. ಇವ್ರ ಹೆಸರು ಬಸ್ಸಮ್ಮ. ಬಸಮ್ಮ ಗೌಡತಿ ಅಂತ. ಈಗ ಇವ್ರ ಮಕ್ಳು ಒಬ್ಬ ತಾನ ಪುತ್ರ ಡಬ್ಬೋಡ. ಅತ್ತಗ ಈ 3 ಹೆಣ್ಮಕ್ಳು, 9 ಗಂಡ ಮಗ. ಈ ಮನೆಗೆ ರಾಜರೆಲ್ಲ ಬರ್ತಿದ್ರಂತೆ. ಅವಾಗ ಹಿಂದಕ್ ಬರ್ತಾರಂತ ಮ್ಯಾಗ ಆದ್ರ ರೂಮ್ ಮೇಲೆ ರೂಮ್ ಇದೆಯಾ? ಹಾಗಾದ್ರೆ ಯಾರು ತೋರಿಸ್ತೀರಾ? ಬಿದ್ದದ್ರಿ ಮೈ ತಕೊಂಡ್ ಅದು ಖಾಲಿ ಆದ್ರ ಮೇಲಿದೆ ನೋಡೋಣ. ಇವಾಗ ಮೇಲೆ ರಾಜರ ರೂಮಿಗೆ ಹೋಗಿಂತ ಮುಂಚೆ ಇದೆಲ್ಲ ಬಿದ್ದೋಗಿದ್ ಯಾವಾಗ? ಇದು 4 ವರ್ಷ 5 ವರ್ಷ ಆಯ್ತ್ರಿ ಬಿದ್ದು. ಮೊನ್ನೆ ಮಳೆ ಬಿದ್ದದ್ರಿ. ಎತ್ತಿನ ಮನೆ ಇತ್ರಿ. ಹೌದಾ? ಈ ಕಡೆ 8 ಜೊತೆ 16 ಎತ್ರಿ. ಈ ಕಡೆ 23 ದನ. ಯಾರು ನಮ್ಮಂತ ಬಡವ್ರು ಕೊಡ್ತಿದ್ವಿ ಇಲ್ಲಿ ಈ ಕಡೆ ಜಾಗ. ಈ ಕಡೆ ಇದು ಒಟ್ಟು ಎತ್ತು ಮಾಡಿದ್ರಿ. ಕಟ್ಟ ಮಾಡ್ಯಾರ. ಅಂದ್ರೆ ಪ್ರಾಣಿಗಳಿಗೆ ಅದ್ರಲ್ಲಿ ಎತ್ತು, ಹಸು, ಕರು ಎಲ್ಲ ಈ ಕಡೆ ಎತ್ತುಗಳು, ಈ ಕಡೆ ದನಗಳು, ಎಮ್ಮೆ. ಇದು ಬೀಳೋ ಟೈಮಲ್ಲಿ ಇರ್ಲಿಲ್ಲ ತಾನೆ? ರಾತ್ರಿ ಬಿತ್ತದ್ರಿ. ದನ ಇಲ್ರಿ. ಇಲ್ಲಿ 20-30 ವರ್ಷ ಆಯ್ತ್ರಿ. ನಾವು ಈಗ 15-20 ವರ್ಷ ಆಯ್ತ್ರಿ ದನಗಳು ಹೋಗಿ. ನಾ ಅಲ್ಲಿ ಮಕ್ಕಳಿದ್ರಿ ಬಂತ್ರಿ ಬಿತ್ರಿ. ನಾನು ಭೂಕಂಪ ಆಯ್ತಂತ ಮಾಡಿದ್ದೆ. ನಮ್ಮ ಹುಡುಗೇನಂತ ನನ್ನ ಜೊತೆ ಇರ್ತದ. ಇಲ್ಲೆಲ್ಲ ಮನೆ ಬಿತ್ತಂದ್ರಿ. ಆರ್ದಿ ಸೌಂಡ್ ಬಂದಿರುತ್ತೆ. ಸೌಂಡ್ ಇಲ್ರಿ. ಇದು ಅದು ಆಳ್ಮಣ್ಣು ಮುಚ್ಚಿಬಿಟ್ಟದ್ರಿ. ನನಗೇನಾಯ್ತು, ಇದು ಭೂಕಂಪ ಆಗ್ಯದ ಹೊರಗಡೆ ಅನ್ನಕತ್ತೀನಿ. ಮಂಚಕ್ ಮಕ್ಕಂಡ್ರಿ. ನೀವ್ ಎಲ್ಲಿದ್ರಿ ಅವಾಗ? ಮಂಚಕ್ ಮಕ್ಕಂಡಿವಿ ರಾತ್ರಿ. ಅಲ್ಲಿ ಒಂದ್ ಮಂಚ ಇದೆಯಲ್ಲ ಅದ? 12 ಗಂಟೆಗೆ ಮಕ್ಕಂಡಿವಿ. ಭೂಕಂಪ ಐತಂದೆ. ಇಲ್ಲ ಮನೆ ಬಿತ್ತಂತ ನಮ್ಮ ಹುಡುಗಿ. ನಮ್ಮ ಹುಡುಗಿ ಲಗ್ನ ಆಗಿಲ್ಲ. ನಿನ್ನಂಗಾಳ ಕಿಡ್ನಿ ಫೇಲ್ ಆಗ್ಯದ ಮಾಡಿಲ್ಲ. ಇಬ್ರು ಜೊತೆಗೆ ಮಕ್ಕಂತೀವಿ ರಾತ್ರಿ. ಏನ್ ಅಂಜಿಕಲ್ಲ ಇಲ್ಲೇ ಮಕ್ಕಂತೀವಿ. ನಾನು ಬರ್ಬೋದಾ? ನಾನು 1-2 ದಿನ ಇದ್ದು ಹೋಗ್ಬೋದಾ ಇಲ್ಲಿ? ನಿಮ್ಮ ಸಾಹೇಬ್ರಿಗೆ ಹೇಳಿರಿ, ಯಾವತ್ತಾದ್ರೂ ನನ್ ಮನ್ಸಿಗೆ ಬಂತು ಅಂದ್ರೆ ಬರ್ರಿ ಈ ಮನೇಲಿ 1-2 ದಿನ, ಜೀವನದಲ್ಲಿ 1-2 ದಿನ ಹೇಳ್ತಾನ. ಗೌಡ್ಗೆ ಹೇಳ್ತಾನ. ಅಲ್ಲಿ ಹೇಳ್ತಾನ. ನನ್ ವಿಡಿಯೋ ತೋರಿಸಿ ಅವರಿಗೆ. ಶೌಕತ್ ತೋರಿಸ್ತಾರೆ. ತೋರ್ಸಿ ಹೇಳ್ತಾನೆ. ನಾನು ಬರ್ತೀನಿ. ನಾವಿಬ್ರು ಇರ್ತೀವಿ. ತಾಯಿ ಮಗ ಯಾರು ಒಂದ್ ಹುಡುಗಿ ಬರ್ತದ. ನಮ್ ಕೈ ಕಸ ಬೆಳೆಯಂಗಲ್ತ ಹುಡುಗಿ ಕೈ ಕಸ ಬರ್ತೀನಿ. ಗಂಡು ಮಕ್ಳು ಅಂತ ಯಾರು ಬರಂಗಿಲ್ಲ ಕೇಳೋದು. ಇವ್ 2 ಇದ್ರಂಗ್ ಬಿದ್ದಿತ್ರಿ. 2 ಏಸ್ ರೂಮ್ ಮಾಡ್ಕೊಂಡ್ರ ಬಂದಾಗ ಇರಕ್. ಗೆಸ್ಟ್ ರೂಮ್ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆ ತಾಯಿ ಇರಕ, ಅವ್ರ ಗಂಡ ಐತ ಕಡೆ ಈ ಮನೆಯವರು ಬಂದಾಗ ಇರಕ್ಕೆ ಮಾಡ್ಕೊಂಡಿದ್ದಾರೆ. ಏನಾದ್ರು ಹಬ್ಬ ಅದು ಇದ್ದಾಗ ಬರ್ತಾರೆ. ಮೊನ್ನೆ ಹೋಗ್ಯಾರ. ಇಲ್ಲೇ ಇರ್ತದ. ನಾನೊಂದು ಗಟ್ಟಿ ಇರ್ತ ನೋಡಿ. ಇಲ್ಲೇನಿದು ಈ ರೌಂಡ್ ಆಗಿದೆ ಅಲ್ಲ ಕಲ್ಲಿದೆ? ಕಂಬಗಳು ಇದ್ದವ್ರಿ ಇದ್ರ ಮೇಲೆ ಕಂಬಗಳ. ಹಿಂಗ ಆ ಕಡೆ ಅವಲ್ರಿ ಪಡಸಲಿಗೆ ಅದ್ರಂಗ ಕಂಬ. ಆ ರೀತಿನ? ಆ ರೀತಿ ಇಲ್ಲಿ ಇದ್ದವ್ರಿ. ಬಿಚ್ಚಾರ. ಬಿಚ್ಚಿದಾರ ಅಂದ್ರೆ ಇದು ಬಿದ್ದೋಯ್ತಲ್ಲ ಬಿತ್ತಲ್ರ ಬಿಚ್ಚಿದ್ರು. ಅಂದ್ರೆ ಈಗ ಅಲ್ಲಿದೆಲ್ಲ ಆ ರೀತಿ ಸೇಮ್ ಆ ರೀತಿನೇ ಇತ್ತು ನೋಡ್ರಿ. ಇಲ್ಲಿತ್ತು. ಇಲ್ಲಿ ತರ ಇತ್ತು. ಇಲ್ಲಿ ತನಕ ಇತ್ತು. ಓಕೆ. ಈಗ ಈ ಮನೇಲಿ ಡೈಲಿ ಕೆಲಸ ಏನ್ ಮಾಡ್ತೀರಾ ನೀವು? ಕಸ ಬಿಡಿಸ್ತೀರಿ. ಹಬ್ಬ ಉಣಿ ತೊಳಿತೀವಿ. ಪೂಜೆ ಮಾಡ್ತೀವಿ. ಪೂಜೆ ಸಂಬಳ ಕೊಡ್ತಾರ ನಿಮಗೆ? 2 ಚೀಲ ಜಳ ಕೊಡ್ತಾರೆ. 2 ಸೀರೆ ತರ್ತಾರ. ಸುಮ್ನೆ ಮೊದ್ಲೇಶ್ ಬಂದಿವಲ್ರಿ ಹಂಗಿವಿ. ಹೌದಾ? ಕೊಟ್ಟಾಟ ಸರಿ. ಆಟ ಅನ್ನಂಗಲ್ರಿ. ಅವ್ರ ಎಷ್ಟು ಕೊಡ್ತಾರ ಅಷ್ಟು ಖುಷಿ ಆಗಿದ್ದೀರಾ? ಎಚ್ಚಿ ಈಟ್ ಅಂತ ಗೇಟ್ ಹಾಕಿಲ್ರಿ. ಸುಳ್ಳು ಕಾಡ್ಬೇಕು. ಅದು ಕೊಟ್ಟದ್ದು ಇಸ್ಕಂತೀನಿ. ಕೊಡ್ಲಿಕ್ಕಿಲ್ಲ. ಖುಷಿ ಇದೆ ನಿಮಗೆ. ಸಾಕು. ಈಗ ನನ್ ಕಣ್ಣಿಗೆ ಇಲ್ಲೇನೋ ಬಿತ್ತು. ಏನಿದು? ನಾನೇ ನನ್ಕೊಂಡೆ ಗೊತ್ತಾ, ಜುಯ್ ಅಂತ ಜಿಪ್ಲೆ. ಸರಿ ಓಕೆ, ನೀವೇ ಹೇಳಿ ಏನು ಅಂತ. ಕಂದಿಸಿಗೆ ಆಗ್ತದ್ರಿ. ಕಂದಿಲಿ ದೀಪ ಅವಾಗ ಲೈಟ್ ಇಟ್ಟಿದ್ರಲ್ರಿ. ಕಂದಿಸಿಗೆ ಆಗ್ತದ್ವಿ ಇದಕ್ಕೆ. ಅಂದ್ರೆ ದೀಪ ಹಚ್ಚಿ ಆಗ್ತದೆ. ಹಿಂಗೆ ಸಿಕ್ಕಾಕ್ಸೋದು. ಕಂದಿರ್ತದ. ನೋಡಿಲ್ಲ ಗೊತ್ತಿಲ್ಲ ಏನು ಕಂದಿರ್ತದ. ಇದೆಯಾ? ನೋಡಕ್ಕಿದ್ಯಾ? ಇಲ್ಲಿದ್ಯಾ? ಇದು ನಾವು ಹಾಕಿ ಮೊನ್ನೆ ಹಾಕಿ ಮೊನ್ನೆ ಅವಾಗ ಕಡೆ ಬಿತ್ತವು. ಓಕೆ. ಅಂದ್ರೆ ದೀಪ ಹಚ್ಚಕ್ಕೆ ದೀಪ ಹಚ್ಚಿ ಇದರಲ್ಲಿ ಸಿಕ್ಕಾಕ್ಸೋದು. ನೋಡಿದ್ರೆ ಅರ್ಥ ಆಗ್ತದ್ರಿ. ತಲೆ ಇರ್ಬೇಕ್ರಿ. ತಲೆ ಇರ್ಬೇಕಾಗ ಎಲ್ಲ ಆಗ್ತಾವ. ಬರೀ ಹೇಳಿದ್ರು ಅರ್ಥ ಆಗಲ್ಲ ಒಬ್ಬೊಬ್ರಿಗೆ. ಹೌದು, ಅದು ಬೇಕ್ರಿ. ನನಗೆ ಅರ್ಥ ಆಗ್ತಿದೆ. ನೀನ್ ಎಲ್ಲ ಮಾಡಿಕೊಂಡ್ರಿ ಪಾಪ. ಥ್ಯಾಂಕ್ ಯು. ಓಕೆ. ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಮ್ಯಾಕ್ ಕರ್ಕೊಂಡ್ತೀವಿ. ರಾಜರ ರೂಮ್. ರಾಜರ ರೂಮಿಗೆ ಹೋಗೋಣ ಬನ್ನಿ. ರಾಜರ ರೂಮಿಗೆ ರಾಣಿಯವರು ಹೋಗ್ತಾ ಇದ್ದಾರೆ. ಈಗ ಮೊದಲು ನೀವು ಪೇಂಟ್ ಎಲ್ಲ ಯಾವಾಗ ಮಾಡಿಸಿದ್ರಿ? ಮೊನ್ನೆ ದೀಪಾವಳಿ. ಓ, ದೀಪಾವಳಿಗೆ ಮಾಡಿ. ವರ್ಷ ದೀಪಾವಳಿಗೆ ಹಚ್ತೀವಿ. ಪ್ರತಿ ವರ್ಷ ದೀಪಾವಳಿಗೆ ಮಾಡಿಸ್ತೀರಾ? ದೀಪಾವಳಿ ಗದ್ದಿಗೆ ಹಾಕ್ತೀವಿ. ಹಿರಿಯರಿ ಬಟ್ಟೆಗೆ ಹಚ್ತೀವಿ. ಚೆನ್ನಾಗಿದೆ ಅದಕ್ಕೆ. ಅಂತ ಹಸಿಟ್ಟಿವ್ರಿ. ಮೊನ್ನೆ ಓಸ್ ಮ್ಯಾಗ ಬಳದನಿ. ಯಾರು ಹಿಂಗೆ ಬರ್ತಾರಂತ. ಇದೆಲ್ಲ ಇತ್ತೀಚೆಗೆ ಮಾಡ್ಕೊಂಡಿದ್ದೀರಲ್ಲ? ಇದು ಹೊಸದಾಗ್ಯದಲ್ರಿ. ಹೊಸದಾಗಿ ಇದೆಲ್ಲ ಮಾಡಿಫೈ ಮಾಡ್ಕೊಂಡಿದ್ದಾರೆ, ಕಟ್ಕೊಂಡಿದ್ದಾರೆ. ಇಲ್ಲಿ ರಾಜರೆಲ್ಲ ಇದೆಲ್ಲ ಮೇಲೆ ಅಂತಸ್ತಲ್ರಿ. ಮೇಲೆ ಒಂದು ಅಂತಸ್ತಿತ್ತಂತೆ. ಮೇಲೆ ಒಂದು ಅಂತಸ್ತಿತ್ತು, ಬಿಚ್ಚಿದ್ದಾರೆ. ಯಾಕಲ್ತಲ್ಲ ಇದೇ ಬಿಚ್ಚಾರ ಏರಕ್ ಮಾಡಿದ್ರು. 2 ರೂಮ್ ಇದ್ರಿ.
ಇಲ್ಲೇಸಿ ಈ ಕಡೆ ಒಂದು ಈ ಕಡೆ ಒಂದು ಇದು ಕೇಳನಾದ ಬಚ್ಚನಾದ ಇದು ಬಚ್ಚಲ ಮನೆ. ಬಚ್ಚದು ಇದು ಕೇಳದು ಇದಕ್ಕೆ ನೀರು ಕೇಲ್ ಅಂದ್ರೆ ಟ್ಯಾಂಕ್. ನೀರ್ ಹಾಕವು ನೀರ್ ಹಾಕಕ್ಕೆ. ಮೈ ತಕ್ಕಿದ್ವಿ ನೀರು ಕೆಳಗಿಂದ ಹೆಂಗೆ ಮೇಲೆ? ಹಂಗ ತಂದಾಕ್ಯಾರ ಮನುಷ್ಯರು ತಂದಾಕ್ಯಾರ. ಮನುಷ್ಯರು ಅಂದ್ರೆ ಈ ಮನೇಲಿ ಕೆಲಸ ಕೆಲಸ ಮಾಡೋದು ಕೆಲಸ ಮಾಡೋದು ಅವ್ರಿಗೆ ಮನುಷ್ಯರು ಅಂತ ಹೇಳದವ್ರು. ಕರೆಕ್ಟಾ? ಈಗ ಅವಾಗಿಂದ ಅದಕ್ಕೆ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಮನುಷ್ಯರ ಅಂತಾರೆ. ಈಗ ನಾವು ಕೆಲಸ ಮಾಡ್ತೀವಲ್ಲ ಮನುಷ್ಯರ ನಮ್ಮ ಮನಗಂತಾರ ಅವ್ರು ಏನಪ್ಪ ಹಬ್ಬ. ನಿಜವಾದ ಮನುಷ್ಯರು ನಾವೇ ಯಾರು ಕಷ್ಟ ಪಡ್ತೀವಿ. ಮನುಷ್ಯರ ಅನ್ನೋದೇ ಗೊತ್ತ ಚಲೋ ಕರೆಕ್ಟ್. ಥ್ಯಾಂಕ್ಸ್. ನೀವು ಮನುಷ್ಯರು ನಾವು ಮನುಷ್ಯರು ಇಬ್ರು ಮನುಷ್ಯರು ಆಯ್ತಾ? ಸರಿ. ಇದು ಕೋತಿ ಇದು ಮಾಡ್ಕೊಂಡ್ ಇದು ಮುಚ್ಚಿವಿ. ಈಗ ಕೋತಿ ಬರಬಾರ್ದು ಅಂತ ಇದನ್ನ ಕ್ಲೋಸ್ ಮಾಡಿಸಿದೀರಾ. ಹುಚ್ಚ ಹೋಯ್ತಾವ ವಯಸ್ಸು ಕುಂದಿರ್ತಾವ ಹೊಲಸು ಮಾಡ್ತಾವ. ಇದೆಲ್ಲ ಈಗ ಮಾಡಿರೋದಲ್ವಾ? ಮನೆ ಮಾಡ್ತೀವಿ. ಮನೆ ಮಾಡ್ಕೊಂಡಿದ್ದೀರಾ. ಮುಂಚೆ ಖಾಲಿ ಇತ್ತ ಇದು? ಅಲ್ಲಿತ್ತು ಬೈಲಿತ್ತು ಇಳಿತದು ಏರ್ತದು ಬರೋ ಸಲಾಗಿ ಇದನ್ನ ಪ್ಯಾಕ್ ಮಾಡಿದ್ವಿ. ಏನಿದು ಅಂತ ಮಾಡಂತಾರೆ. ಮಾಡ ಅಂದ್ರೆ ಅದೇ ಶೆಲ್ಫ್ ಅಂತ. ಸ್ವಲ್ಪ ಮಾಡಿ ಅಡಿಗೆ ಇಡ್ತಾರಲ್ಲ. ಏನ ಖಾರ ಉಪ್ಪು ಇಂಥವು ಕಾಯ್ತಲ್ಲ. ಇದು ಅಡಿಗೆ ಮನೆ ಆಗಿತ್ತಾ? ಮತ್ತೆ ಇದು ಅಡಿಗೆ ಮಾಡೋದ ಅದು ಮೈ ತಕೊಂಡು ಅಂದ್ರೆ ಒಂದೇ ಆ ಕಡೆ ಒಂದು ಈ ಕಡೆ ಒಂದು 2 ರೂಮ್ ಇದ್ವು ರೀ. 2 ಬಿಚ್ಚಿದ್ರು. ಅಂದ್ರೆ ರಾಜರು ಅವರೆಲ್ಲ ಬಂದಾಗ ಉಳ್ಕೊಳಕ್ಕೆ ಈ ರೂಮ್ ಇತ್ತು. ಜೊತೆಗೆ ಅವರಿಗೆ ಅವ್ರ ಜೊತೆಗೆ ಯಾರ ನಿಮ್ಮಂತವ್ರು ಬಂದ್ರು ಒಳ್ಳೆಯವ್ರು ಬಂದ್ರು ಅವ್ರ ಜೊತೆ ಕುಂದ್ರು ನಿಂದ್ರು ಉಣೋರು. ಉಣಕ್ಕೆ ಎಲ್ಲ ಇಲ್ಲೇ ಮಾಡ್ಕೊಡ್ತಾ ಇದ್ರಿ. ಇಲ್ಲಿ ಅದನ್ನ ನೀವು ಇಟ್ಕೊಳ್ತಾ ಇದ್ರಿ. ಎಲ್ಲ ಕಲ್ಲಿಂದ ವ್ಯವಸ್ಥೆ ಎಲ್ಲ. ಈಗ ಇಲ್ಲಿ ಮುಂದೆ ಬಾಗಿಲು ಇರ್ತದೆ. ಬಾಗಿಲು ಮುಚ್ಚಿದ್ವಿ. ಇಲ್ಲಿತ್ತು. ಇಲ್ಲೊಂದು ರೂಮ್ ಇತ್ತು. ಬಾಗಿಲು ಮುಚ್ಚಿದ್ವಿ. ಇದೇನ್ ಬಿದ್ದೋಗಿರೋದಾ? ಬಿದ್ದದ ಯಾರು ಬಿತ್ತಾಗ್ತದೆ. ಹೌದಾ? ಮಲ್ಲಕ. ಇಲ್ಲೂ ಒಂದು ರೂಮ್ ಇದೆ ನೋಡಿ. ದೊಡ್ಡದಿತ್ತು ರೂಮ್. ದೇವ್ರ ಮನೆ ರೀ. ದೇವ್ರ ಮನೆ ಅಂತ ಹೇಳಿ ದೇವ್ರ ಮನೆ ಇತ್ತು ರೀ. ಎಲ್ಲ ಕಡಿಕಿಂಡಿ ಎಲ್ಲ ಕಡಿಕಿಂಡಿ ಎಲ್ಲ ಕಡೆ ಮಾಡಾವ್ ನೋಡ್ರಿ. ಎಷ್ಟು ಮಾಡಾವ್ ಅಂತ ಹೇಳಿ. ಹೌದಲ್ಲ? ಮಾಡಂದ್ರೆ ಶೆಲ್ಫ್ಗಳು. ಆಯಾ ರೂಮ್ ಅಲ್ಲಿ ಏನಾದ್ರೂ ವಸ್ತುಗಳನ್ನ ಇಡ್ಬೇಕಂದ್ರೆ ಅವ್ರ ಮಾಡಲ್ಲಿ ಇಡ್ತಾ ಇದ್ರಿ ನೋಡಿ. ಇವಾಗ ಇಲ್ಲಿದ್ಯಾ ಈ ರೂಮಲ್ಲಿ ಏನೇನೋ ಬಳಸ್ತಾರಲ್ಲ. ಈಗ ಅಡ್ಗೆ ಮನೆ ಆಗಿದ್ರೆ ಅಡ್ಗೆಗೆ ಬೇಕಾಗಿರೋ ಎಲ್ಲಾ ಐಟಮ್ಸ್ ಗಳು ಅವ್ರು ಇಲ್ಲಿ ಇಡ್ತಾ ಇದ್ರು. ಸೊ ಆ ರೀತಿ ಇದಕ್ಕೆ ಮಾಡ ಅಂತ ಹೇಳ್ತಾರೆ. ಇವರ ಈ ಮನೆ ಪರಿಚಯ ಮಾಡಿಸ್ತಾ ಅವರು ಮಾಡಂದ್ರು, ಕೇಲ್ ಅಂದ್ರು. ಕೇಲ್ ಅಂದ್ರೆ ಟ್ಯಾಂಕ್ ಅಂತ, ಮಾಡಂದ್ರೆ ಶೆಲ್ಫ್ ಅಂತ. ಕಿಂಡಿ ಅಂದ್ರೆ ಇದು ಗೊತ್ತಾಗುತ್ತೆ. ಮೊನ್ನೆ ಮಾಡ್ಸಿವ್ರಿ ಮ್ಯಾಲೆ ಅಂತ ಸಿಗ್ತಲ್ಲ ಬಿದ್ದ ಮ್ಯಾಗೆ ಮಾಡಿದಾರೆ. ಇದು ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಮನೆಗೆ ಒಂದು ಬೆಳ್ಕಿರ್ಲಿ ಅಂತ ಮಾಡಿದಂತ ಕಿಂಡಿ ಇದು. ಈಗ ಕೋತಿಗಳೆಲ್ಲ ಬಂದು ಡಿಸ್ಟರ್ಬ್ ಮಾಡುತ್ತಂತ ಕಟ್ಸಿದ್ದಾರೆ ಅಲ್ವಾ? ಈಗ ಮುಂದೆ ಇದು ಗಾಳಿ ಬರ್ಲಿ ಅಂತ. ಗಾಳಿ ಬರ್ಲಿ ನಿಮ್ಮಂತ ಕುಂದ್ರಕ ಊಟ ಮಾಡಿ ಕುಂದ್ರಕ ಮೊದ್ಲೇ ಶಾಸ್ತ್ರ. ಹೌದು, ನ್ಯಾಚುರಲ್ AC ಇದೆ ಅವಾಗೆಲ್ಲ. ಇವಾಗ್ಲೂ ತುಂಬಾ ಚೆನ್ನಾಗಿ ಗಾಳಿ ಬರ್ತಾ ಇದೆ ಅಲ್ವಾ? ಚೆನ್ನಾಗಿ ಗಾಳಿ ಬರುತ್ತೆ. ಅಲ್ಲಿ ಏರ್ದ್ರಲ್ರಿ ಮತ್ತೆ ಅಲ್ಲಿ ಮಾಲದಕ್ಕೆ ಮುಚ್ಚ. ಓ, ನಾನು ಅವಾಗ ಕಿಚನ್ ರೂಮ್ ಇಂದ ಮೇಲ್ ಬಂದಲ್ಲ ಅಟ್ಟ ಅಂತ ಹೇಳ್ಬಿಟ್ಟು ಅದೇ ರೂಮ್ ಇದು. ಏನ್ ಇಟ್ಟಿರ್ತಾರಲ್ಲ ಕೇಕ್ ಅದಕ್ಕೆ. ಹಾ, ಕರೆಕ್ಟ್. ಯಾಕಂದ್ರೆ ಅಲ್ಲಿ ಈರುಳ್ಳಿ ಅದೆಲ್ಲ ಇಟ್ಟಿದ್ದಾರೆ. ಏನೇ ಇಡ್ಲ ಹೌದು, ಕಿಲಕ್ಕೆ ಹೋಗ್ಬಿಡ್ರ ಕೋತಿಗಳೆಲ್ಲ ಬರುತ್ತೆ. ಕೋತಿ ಬರ್ತಾವ ನಾವ್ ಮನೆಗೆ ಇರಂಗಿಲ್ಲ. ಯಾರು ಬೇಕಾಗಿ ಹೌದು, ಬೇರೆ ಮನುಷ್ಯರು ಬರ್ತಾರೆ. ನನಗೆ ಬರ್ತದೆ. ಹೌದು, ಕಿಲಕ್ಕೆ ಅಷ್ಟೇ ಪಾಪ. ಸೊ ನೋಡಿ, ಈ ಮನೆಯಲ್ಲಿ ಮೇಲೆ ಈ ಛಾವಣಿ ಇದೆ ಅಲ್ಲ, ಮೇಲೆ ಫ್ಲೋರ್ ಅಲ್ಲಿ ಬರ್ತಾ ಇದ್ದಿದ್ದು ರಾಜರು. ಅವ್ರು ಇಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ರು. ಮಂದಿ ಇದ್ದಂಗೆ ಅವಾಗ. ಮತ್ತೆ ಈಗ ಇಲ್ಲಿ ಮೇಲೆ ಅಂತ ಸಿಗ್ತಾರ ಮೆಲಕ್ ಹೂವು ಬೀಳವ್ರ ಮೆಲಕ್. ಆಯ್ತು, ನಾನೇ ಹೋಗಿ ಬರ್ತೀನಿ. ಪರವಾಗಿಲ್ಲ, ಹೋಗಿ ಬರ್ರಿ. ನಾವಿಲ್ಲ ನಿಮ್ ಮನೆ ಈ ಕಡೆ ಇದೆ. ಲೆಫ್ಟ್ ಈ ಕಡೆ ಮುಂದೆ. ನಬಿ ಸಾಬ್ ಅನ್ನೋರ್ ಮನೆನೂ ಇಲ್ಲೇ ಇದೆ. ಈಗ ನೆಕ್ಸ್ಟ್ ಅಲ್ಲಿ ಹೋಗ್ತೀವಿ ನಾವು. ಮನೆ ಮೇಲೆ ಇದು ಮನೆಯ ಲಾಸ್ಟ್ ಫ್ಲೋರ್. ಎದುರುಗಡೆ ಇದೆಲ್ಲ ಅದು ಬೀಳೋ ಸ್ಥಿತಿಯಲ್ಲಿದೆ. ತುಂಬಾ ಮಳೆ ಬಂದ್ರೆ ಬೀಳಬಹುದು, ಬೀಳದೇ ಇರ್ಲಿ ಯಾಕಂದ್ರೆ ಆಲ್ರೆಡಿ ಬಿದ್ದಿದೆ. ಸೊ ಮಳೆ ಬಂದಾಗ ಚಾನ್ಸಸ್ ಇದೆ. ಮೇಲಿಂದ ನೋಡಿ ಎಷ್ಟು ದೊಡ್ಡ ಮನೆ ಇರ್ಬೋದಲ್ವಾ ಇದು. ಮೇಲಿಂದ ಈ ರೀತಿ ನೋಡಕ್ ಸಿಗ್ತಾ ಇದೆ ನಮಗೆ. ಪಾಪ ಇವರು ಬಸಮ್ಮ ಅವರು ಸದ್ಯಕ್ಕೆ ಈ ಮನೆನ ಮೇಂಟೈನ್ ಮಾಡ್ತಿದ್ದಾರೆ, ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಮನೆ ಮಾಲೀಕರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ನಮಗೆ ಮಾಹಿತಿ ಕೊಡ್ತಾರದು ಅವರು. ಇವತ್ತು ನಮ್ಮ ಗೈಡ್ ಅವರು. ಪಲ್ಲಕ್ಕಿ ಇದೆ ಅಂತ ಕೇಳ್ಪಟ್ಟೆ. ಅಲ್ಲಿ ಕೇಳಿದ್ರಲ್ರಿ, ಅದು ಒಳಗಾದ್ರಿ ಎಲ್ಲ ಮುರಿದ ಉಳತ್ತಂಗದ ಅದು ಹಂಗೆ ಇಟ್ಟು ಬಿಟ್ಟಾರ ಕಟ್ಟಿ. ಹೌದಾ? ಇಷ್ಟು ಪಲ್ಲಕ್ಕಿ ಯಾರಿಗೋಸ್ಕರ ಇತ್ತು ಅದು? ಅದು ಹಿಂದಕ್ ರಾಜವ್ರ ಇತ್ತಂತ. ಅದ್ರಲ್ಲಿ ರಾಜರು ಬರ್ತಾ ಇದ್ರ? ಅದ್ರ ತೊಟ್ಲಿದಂಗಿತ್ತಂತ್ರಿ. ಈಗ ದೇವ್ರು ಪಾರು ಪಲ್ಲಕ್ಕಿ ಹೆಂಗ್ ಗೊತ್ತಾವ್ರಿ, ದೇವ್ರ ಕುಂದಿಸ್ಕೊಂಡು ಹೋಗ್ತಾರ ಎಲ್ಲೇನ ಅದ್ರಾಗ ಕುಂದಿಸ್ಕೊಂಡು ಇರ್ತಾರಂತ. ಆ ರೀತಿ ರಾಜರನ್ನ ಕೂರ್ಸ್ಕೊಂಡ್ ಬರ್ತಾ ಇದ್ರು. ಸುತ್ತ ಇದು ಒದಿಸ್ಕೊಂಡು ಕರ್ಕೊಂಡು ಹೋಗ್ತಿರಂತ್ರಿ. ಅವಾಗ ಮನುಷ್ಯರು ಅವರನ್ನ ಕರ್ಕೊಂಡ್ ಬರ್ತಾ ಇದ್ರು. ದೇವ್ರ ಹೆಂಗ್ ಹೋಯ್ತಾರ ಅಲ್ವಾ?
ಅಂತಾರ್ರಿ ನಾವು ನೋಡಿಲ್ಲ. ನೈಸ್. ಹೇಳಿದ್ ನಾವು ಕೇಳ್ಬಿಟ್ಟಿವಿ. ಹೌದು, ಯೂಟ್ಯೂಬಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದು ನಾವು ಹಾಕೋಣ ಆ ಯೂಟ್ಯೂಬ್ ಲಿಂಕ್. ನನ್ನ ವಿಡಿಯೋ ನೋಡಿದ್ರ ಜೊತೆಗೆ ಅವ್ರ ವಿಡಿಯೋನು ನೋಡಿ, ಸೊ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಸಿಗುತ್ತೆ. ನಾನು ಜಸ್ಟ್ ವಿಸಿಟರ್, ಟ್ರಾವೆಲರ್ ಅಷ್ಟೇ, ನಾನೇನು ಇನ್ಫಾರ್ಮೇಟರ್ ಅಲ್ಲ. ಸೊ ನಾನು ಅಥವಾ ಇವ್ರು ಹೇಳೋದ್ರಲ್ಲಿ ಏನಾದರೂ ತಪ್ಪಾದರೆ ಅಥವಾ ಏನಾದರೂ ಮಿಸ್ಟೇಕ್ ಆದ್ರೆ ನೀವು ಅದನ್ನ ಹೊಟ್ಟೆ ಒಳಗೆ ಇಟ್ಕೊಂಡು ಕಣ್ಣಿಂದ ಇನ್ನೊಂದು ವಿಡಿಯೋನ ನೋಡಿ ಆನಂದ ಪಡಿ. ಓಕೆನಾ? ಹೋಗೋಣ, ಕೆಳಗೆ ಹೋಗೋಣ. ಓಕೆ. ಅವಾಗ ನೋಡಿ, ಈ ಮನೆ ಸುತ್ತ ಗಾಳಿ ಬರಲಿ, ಚೆನ್ನಾಗಿ ವೆಂಟಿಲೇಷನ್ ಇರಲಿ ಅಂತ ಈ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ರು ಎಲ್ಲಾ ಕಡೆನು. ಬಿಚ್ಚಿದ್ರು ಅಲ್ವಾ? ಅದೇ ಅಲ್ಲಿ ತನಕ ಇತ್ತು, ಮತ್ತೆ ಬಿಚ್ಚಿದ್ದಾರೆ, ಬಿಚ್ಚಿ ಇದೆಲ್ಲ ಮಾಡಿದ್ದಾರೆ. ಇನ್ನೇನಾದ್ರೂ ಇದೆಯಾ ಮನೆಯಲ್ಲಿ ನೋಡುವಂಥದ್ದು? ಇಷ್ಟೇನಾ? ಚೆನ್ನಾಗಿ ಮಾಹಿತಿ ಕೊಟ್ರಿ ನೀವು, ಖುಷಿ ಆಯ್ತು. ಈ ರೂಮಲ್ಲೇ ಇಟ್ಟಿರೋದ ಪಲ್ಲಕ್ಕಿ ಎಲ್ಲ? ಮಾಲಟ್ರಿ ಈ ರೂಮ್ನಾಗ ಇಲ್ರಿ, ಅವ್ ಕಡಿ ಎಲ್ಲ ಅವ್ ಕಟಿ ಸಾಮಾನ್ದಾಗ ಹಾಕ್ಬಿಟ್ರಿ. ಕಟ್ಟಿಗೆ ಅಲ್ವಾ? ಓಕೆ. ಮಾಲಾಡ್ತಾರ. ಹೌದು. ಇದೆಲ್ಲ ಯಾವ ಕಟ್ಟಿಗೆ ಅಮ್ಮ ಇದು? ಯಾವ ಕಟ್ಟಿಗೆ ನಮ್ಗೆ ಅಂತ ಅವ್ ಮೊದ್ಲು ಗೊತ್ತಿಲ್ಲ. ಗಟ್ಟಿ ಇದೆ ಇವಾಗ್ಲೂ. ನೋಡಿ ಈ ಕಂಬ ಇದೆಲ್ಲ, ಕಂಬದ ಕೆಳಗಿರೋ ಈ ಕಲ್ಲು, ಇದೇ ಕಲ್ಲು ಅಲ್ಲಿರೋದು. ಅದ್ರ ಮೇಲಿದ್ದಂತ ಈ ಕಂಬಗಳೆಲ್ಲ ಅಲ್ಲಿ ತೆಗ್ದ್ಬಿಟ್ಟಿದ್ದಾರೆ. ಅಲ್ಲ, ಕಂಬಕ್ಕೆ ಈ ಕಲ್ಲು ಏನಕ್ಕೆ ಇಟ್ಟಿದ್ದಾರೆ? ನೀರ್ ಹತ್ತ ಅಂತ ಇಟ್ಟದ್ರಿ. ಅಂದ್ರೆ ಇದಕ್ಕೆ ನೀರ್ ತಾಗ್ಬಾರ್ದು, ಇದಕ್ಕೆ ನೀರ್ ಹತ್ತಬಾರ್ದು ಅಂತ ಇದಕ್ಕಿಟ್ಟ. ಕೊಳ್ತು ಬಿಡ್ತಾವ, ಕೊಳ್ತೋಗ್ಬಿಡುದು. ಅದಕ್ಕೆ ಇಂತಾವ್ ಮಾಡ್ಯಾರ. ಶಾಣೆ ಇರ್ತಿಲ್ಲ, ಮೊದ್ಲು ಶಾಣೆ ಇದ್ರು ಅಲ್ವಾ? ಬಾರಿ ಶಾಣೆ ಆದ್ರು. ನೀವು ಶಾಣೆ ಇದ್ದೀರಾ, ತುಂಬಾ ಶಾಣೆ ಇದ್ದೀರಾ ನೀವು. ಮಂಚನ ನೋಡಿ, ಬಹಳ ಹಳೆ ಕಾಲದ ಮಂಚ ಇದು. ಮೊದಲು ಹಳೆ ಕಾಲದ ಮಂಚ, ತುಂಬಾ ವರ್ಷ. ನೀವ್ ಇಲ್ಲೇ ಮಲ್ಗ್ತೀರಾ? ಇಲ್ಲೇ ಮಕ್ಕತ್ತೀವಿ ರಾತ್ರಿ. ಇಲ್ಲೊಂದ್ ಚಿಕ್ಕ ಬಾಗ್ಲಿದೆ, ಅದು ಮಾಡ್ಯಾರ್ರಿ, ಮಾಡ್ಯಾರ. ಸುಮ್ಮನೆ ಕಾಗದ ಪತ್ರ ಇಡಕ ಇದಕ್ಕ ಅವಾಗಿಂದ ಡಾಕ್ಯುಮೆಂಟ್ಸ್ ಅದೆಲ್ಲ ಇಡಕ್ ಅನ್ಸುತ್ತೆ. ಅದು ಕೀಲಕರೆ ಇರ್ತದೆ. ಈ ಬುಕ್ಸ್ ಏನೇನ್ ಇಡ್ತಾರಂತ. ಹೌದು, ಡಾಕ್ಯುಮೆಂಟ್ಸ್ ಎಲ್ಲ ಇಡಕ್ ಇರ್ಬಹುದು, ಗೊತ್ತಿಲ್ಲ. ಇಲ್ಲೊಂದಿದೆ, ಅಲ್ಲೊಂದಿದೆ ಚಿಕ್ಕದು. ಈ ಚಿತ್ರ ಅದು ಕುದುರೆದ ಅಮ್ಮ ಇದು? ಕುದುರೆ ಚಿತ್ರ. ಈ ರೀತಿ ಮನೆಗಳಲ್ಲಿ ನಾವು ಈ ರೀತಿ ಕುದುರೆ ಇದೆಲ್ಲ ನೋಡ್ಬಹುದು ಜಾಸ್ತಿ. ಕುದುರೆ ಯಾಕಂದ್ರೆ ಲಾಸ್ಟ್ ಟೈಮ್ ಮಾಲಿಗೌಡ್ರು ಅವ್ರ ಮನೆಯಲ್ಲಿ ಕುದುರೆ, ಆಮೇಲೆ ನವಿಲು, ಆನೆ ಎಲ್ಲ ಚಿತ್ರ ಇತ್ತು. ಈ ಮನೆಯಲ್ಲಿ ನನಗೆ ಕುದುರೆ ಚಿತ್ರ ನೋಡಕ್ ಸಿಗ್ತಾ ಇದೆ. ಅವ್ರಿಗೆ ತಲಬಾಗ್ಲಿ ನಾವು ತಲಬಾಗ್ಲಿ ಯಾವ ಕುದುರೆ. ಹೌದಾ? ಓಕೆ. ನೋಡಿ, ಬಾಗ್ಲಿ ಬಿಚ್ಬಿಟ್ಟು ಇಲ್ಲೊಂದ್ ದೊಡ್ಡ ಕಾಲಿಟ್ಟಿದ್ದಾರೆ. ಮತ್ತೆ ಮುಂದಕ್ಕೆ ಬರ್ತದ್ರಿ, ಗುಂಡಗಟ್ಟಿವಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇಲ್ಲಾಂದ್ರೆ ಇದು ಬಾಗ್ಲಿ ಹಿಂಗ್ ಬರುತ್ತೆ, ಬರ್ತದ್ರಿ. ಅದಕ್ಕೆ ಗುಂಡಿಟ್ಟಿದೆ. ಹೌದು, ಚೆನ್ನಾಗಿದೆ. ಕಲ್ ಚೆನ್ನಾಗಿದೆ. ಈಗಿನ ಡೋರ್ಸ್ ಅಲ್ಲೆಲ್ಲ ಮ್ಯಾಗ್ನೆಟ್ ಇರುತ್ತೆ, ಇಮಿಡಿಯೇಟ್ ಲಾಕ್ ಆಗುತ್ತೆ, ಸೊ ಸ್ಟೇಬಲ್ ಆಗಿರುತ್ತೆ. ಬಟ್ ಇವರು ಕಲ್ಲನ್ನ ಯೂಸ್ ಮಾಡಿ ಬಾಗ್ಲನ್ನ ಹೀಗೆ ಓಪನ್ ಮಾಡಿ ಇಟ್ಟಿದ್ದಾರೆ, ಇಲ್ಲಾಂದ್ರೆ ಕ್ಲೋಸ್ ಆಗುತ್ತೆ. ಅದಕ್ಕೆ ಹೇಳಿ ನೀವು ಶಾಣೆ ಇದ್ದೀರಾ ಅಂತ. ಎಲ್ಲ ಕಿಟ್ಕಿಟಿ ಬಿಂಚಿ ಇಡ್ತಾರೆ, ನಾ ಗುಂಡು ಸೌರ್ಸಿ ಇಟ್ಬಿಟ್ಟಿನ್ರಿ ಎಲ್ಲ ಬಾಗ್ಲಿ. ಏನ್ ಅನ್ಸ್ತಾ ಇದೆ ಈಗ? ಚಿಕ್ಕವ್ರಿದ್ದಾಗ ನೋಡಿರೋದು ನೋಡಿವ್ರಿ. ಅಮೆತ್ತಿ ಮಾಡ್ಲಿ ಏನ್ ಮಾಡ್ಲ ನನ್ನ ಬಿಟ್ಟು ಉಣ್ತದಿಲ್ಲ, ತಂದು ಅಷ್ಟು ಜೀವ ನನಗರು. ಇವ್ರ ಅಪ್ಪನವ್ರಂಗೆ ಇವ್ರ ನೋಡಿ. ಈ ಊರಲ್ಲಿ ಹೆಂಗ್ ಇರ್ತಿದ್ರು ಮುಂಚೆ ಎಲ್ಲಾರು ಕೂಡ ಹೊಂದಿಕೊಂಡಿರ್ ಕೇಳ್ರಿ. ಸೂಪರ್, ಖುಷಿ ಆಯ್ತು ನಂಗೆ ಈ ಊರಿಗೆ ಬಂದು. ಅದು ಈ ಕಾಲದಲ್ಲಿ ಈ ರೀತಿ ನೋಡೋದು ಬಹಳ ಕಡಿಮೆ. ಈ ರೀತಿ ಇಲ್ಲ ಇಲ್ರಿ ಮನುಷ್ಯರು, ನನ್ನ ಬಿಟ್ಟು ಇನ್ನೊಬ್ರು ಇಲ್ರಿ. ಅಲ್ಲ, ಯಾರಪ್ಪ ಯಜಮಾನ್ರು ಮಾತಾಡಂಗಿಲ್ಲ, ಮಾತಾಡಿ ನಡಿ ಅದ್ ಏನಂತಾರ್ರಿ. ಹೌದಾ? ನನ್ನ ನೋಡಿ ಏನ್ ಅನ್ಸ್ತಾ ಇದೆ? ನಿನ್ನ ನೋಡಿ ಗಣೇಶ ನೋಡ್ರಿ, ಸಂಭ್ರಮ. ನನ್ ಕರೆ ಸಂಭ್ರಮ ಅನ್ಸ್ತಾ ಇದೆಯಾ? ಖುಷಿ. ಓಕೆ. ನನ್ನ ಮೊಮ್ಮಕ್ಕಳು ನಂಗೆ ಯಾರು, ನಂಗೂ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೇದಾಗಲ್ರಿ. ಇದಕ್ಕೇನ್ ಹೇಳ್ತೀರಾ ನೀವು? ತಲಬಾಗ್ಲಿ ಅಂತೀವಿ. ತಲಬಾಗಲು, ತಲೆ ಬಗ್ಗೆ ಬರ್ಬೇಕು. ಓಕೆ. ಇಲ್ಲೂ ಕೂಡ ಕುದುರೆ ಚಿತ್ರಗಳಿದೆ ಅಲ್ವಾ? ಬಾಗ್ಲು ಮುಚ್ಚೋದಾಗಲ್ರಿ, ಮುಚ್ಚು ನೋಡೋದು. ಮುಚ್ಲಿಕ್ಕೆ ಕಷ್ಟನಾ? ಭಾಳ ಕಷ್ಟ ಅಂದ್ರೆ ಹೆಂಗ್ ಮುಚ್ತೀವಿ ನೋಡಿ. ತಗೊಳ್ತೇನೆ. ಭಾರ ಇದೆ. ದಿನ ನೀವು ಈ ಬಾಗ್ಲು ಮುಚ್ಚಿ ಕೀ ಹಾಕೊಂಡು ಹೋಗ್ತೀರಾ? ತುಂಬಾ ಭಾರ ಇದೆ ಅಲ್ಲ? ಮತ್ತೆ ಹೆಂಗ ಮುಚ್ತೀವಿ ಈಗ ನೋಡಿ, ಈ ಬಾಗ್ಲು ಎಷ್ಟು ಭಾರ ಇದೆ ಅಂದ್ರೆ, ನೋಡಿ ನಾನೊಬ್ಳೆ ಮುಚ್ತೀನಿ ನೋಡಿ. ಅವರೇ ಮುಚ್ತಾರ, ನನ್ನ ಮಗಳು ಮುಚ್ತಾಳ, ಮುಚ್ಚಂಗಲ್ಲ. ಹೌದಾ? ಚಿಲ್ಕಟ್ಟಾಡ್ ಒಳಗ ಹೊರ ಚಿಲ್ಕಟ್ಟಾಡ್ ಒಳಗ. ಓಕೆ. ಇದೇನು ಮುಂಚೆ ಬರಂಗಿಲ್ಲ, ಅವಾಗ ಹೇಳ್ತಿದ್ರಂತ ಮನುಷ್ಯ, ಈಗ ಹೇಳೋದಾಗಲ್ಲ. ಇವಾಗಿರೋರು ಮನುಷ್ಯರು ಅವಾಗ ಹೇಳ್ದಾರ, ಈಗ ಹೇಳಕ್ಕಲ್ರಿ. ಅಂದ್ರೆ ಆಗಿನ ಮನುಷ್ಯರಿಗೆ ತುಂಬಾ ಶಕ್ತಿ ಇತ್ತು. ಅದ ಅದು ಹೇಳೋದು ಇದಕ್ಕ ಜಂಟ್ ಕೊಡ್ತಾನೆ ನೋಡಿ. ಈ ಬಾಗ್ಲಿಗೆ ಇದು ಲಾಕಿಂಗ್ ಸಿಸ್ಟಮ್ ಇದೆ. ಬಹಳ ಕಷ್ಟ. ಇಲ್ಲಿಂದ ಹಿಂಗೆ ಎಳೆದು ಇಲ್ಲಿಗೆ ಹಾಕ್ತಾ ಇದ್ರು. ಸೂಪರ್.
ಆದ್ರೂ ನೀವು ಗ್ರೇಟ್, ಇವಾಗ್ಲೂ ಈ ಬಾಗ್ಲನ್ನ ಹಾಕೊಂಡು ಹೋಗ್ತೀರಾ. ಆದ್ರೆ ಇದು ಹಾಕಕ್ ಕಷ್ಟ ಅಷ್ಟೇ. ಥ್ಯಾಂಕ್ ಯು. ಬನ್ನಿ, ತುಂಬಾ ಚೆನ್ನಾಗಿ ಮನೆ ಬಗ್ಗೆ ಹೇಳಿದೀರಾ, ಖುಷಿ ಆಯ್ತು. ಇನ್ನೊಮ್ಮೆ ಬರ್ತೀನಿ. ಏನೋ ಫಂಕ್ಷನ್ ಇದೆ ಅಂತ ಹೇಳಿ. ಅದೇ ಮತ್ತೆ ಆಟ ದೇವ್ರು ದ್ಯಾಮ್ ಮಾಡ್ತಾರ್ರಿ, ಆಟ ಅದ್ರಿ ಇಲ್ಲಿ ಆಡ್ತಾರ, ಬೈಲಾಟ ಅವಾಗ ಬರ್ರಿ, ನಾಟಕ ಎಲ್ಲ ಮಾಡ್ತಾರೆ. ಅವಾಗ ಕುಂತು ನೋಡಮ್ಮ, ಖುಷಿ ಇಲ್ಲೇ ಕುಂತ್ಕೊಂಡು ಇಲ್ಲೇ ಕೂತಿರ್ತೀವಿ. ಸರಿ, ಅಲ್ಲಿ ಕೂತು ನೋಡುತ್ತೆ. ಸೂಪರ್. ಎಲ್ಲ ಆಗುತ್ತದು? ಇಲ್ಲ ಆಗುತ್ತೆ. ಈ ಕಡೆ ಮಾರಿ ಆಡ್ತಾರೆ. ಓಕೆ, ಖುಷಿ ಆಯ್ತು. ಅವಾಗ ಬಂದ್ರೆ ತುಂಬಾ ನೋಡ್ತಿದ್ವಿ. ಇಲ್ಲಿನ ಮನೆ ತುಂಬಾ ಬಂದಿರ್ತಾರ ಎಲ್ಲ ಮಂದಿ ಮಕ್ಕಳು, ಸಂತೋಷ ಪಡ್ತದೆ. ಖುಷಿ ಆಯ್ತು ನಿಮ್ಮ ಊರಿಗೆ ಬಂದು. ಬೆಂಡೆ ಬೆಂಬಳಿ, ನೀವೇನ್ ಹೇಳ್ತೀರಾ? ಬೆಂಡೆ ಗಂಬಳಿ ಅಂತೀವಿ. ಬೆಂಡೆ ಗಂಬಳಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ. ಬನ್ನಿ ನೀವು ಸಹ. ಜಾಸ್ತಿ ದೂರ ಇಲ್ಲ ರೀ, ಯಾದಗಿರಿ ಮತ್ತು ರಾಯಚೂರು 2 ಜಿಲ್ಲೆಗೆ ಇದು ಹತ್ರ ಆಗುತ್ತೆ. ಆದ್ರೆ ಇದು ಸೇರೋದು ಯಾದಗಿರಿ ಜಿಲ್ಲೆಗೆ. ರಾಯಚೂರಿಗೆ ಬಂದಾಗ ಏನು ಟೂರಿಸ್ಟ್ ಪ್ಲೇಸ್ ಇಲ್ಲ, ಅಷ್ಟು ಪ್ಲೇಸಸ್ ಇಲ್ಲ ಅಂತ ಅನ್ಕೋಬೇಡಿ. ಐತಿಹಾಸಿಕ ಪ್ಲೇಸಸ್ಗಳಿದೆ. ಇಲ್ಲಿ ಬಂದಾಗ ಖಂಡಿತ ಏನೋ ಒಂಥರ ವೈಬ್ರೇಷನ್ ಇದೆ. ಹಳೆ ಕಾಲದ ಜನ ಅವ್ರು ಹೇಗಿದ್ರು, ಸ್ಪೆಷಲಿ ಇತಿಹಾಸದಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರಿಗಂತೂ ಒಳ್ಳೆ ಪ್ಲೇಸ್. ಬರ್ಬೇಕಿಲ್ಲಿ. ಮತ್ತೆ ಮುಂದೆ ಏನೋ ನಾಟಕ ಇದೆ ಅಂತ ಮತ್ತೆ ಫೋನ್ ಮಾಡ್ತೀನಿ, ಬರ್ತೀನಿ. ಓಕೆನಾ? ಖುಷಿ ಆಯ್ತು. ಈ ದೊಡ್ಡ ಮನೆ ಮತ್ತೆ ಆ ಹಳೆ ಮನೆ. ಹಾಗೆ ಇಲ್ಲಿ ನೋಡಿ, ಅಲ್ಲಿ ಪಕ್ಕದಲ್ಲಿ ಎಲ್ಲಾ ಮನೆಗಳು ಒಂದೇ ರೀತಿ ಇದೆ. ಒಂದೇ ರೀತಿ ಆರ್ಕಿಟೆಕ್ಚರ್ ಅಲ್ಲಿ ಇರುವಂತ ಮನೆಗಳು. ಹಾ, ಈ ಮನೆ ದೊಡ್ಡದದ. ಅಂಗಳು ಅಲ್ಲೇ ಅವ್ರದ್ದೇ. ಓಕೆ. ಸೊ ಅಲ್ಲಿಗೆ ನಾವು ಹೋಗ್ತಾ ಇಲ್ಲ, ಯಾಕಂದ್ರೆ ಸೇಮ್ ಮನೆಗಳು. ನಮ್ಮನ್ನ ಹೋಸ್ಟ್ ಮಾಡ್ತಿರೋ ಶೌಕತ್, ಗುಲ್ಶಾನ್ ಬಾನು, ಆಮೇಲೆ ನೌಷದ್, ಆ ಫ್ಯಾಮಿಲಿಯವ್ರು ನನ್ನನ್ನು ಈ ವಿಡಿಯೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿರೋದು. ಈಗ ನೆಕ್ಸ್ಟ್ ಅವರ ಮುತ್ತಜ್ಜಿನ ನೋಡಕ್ ನಾವು ಹೋಗ್ತಾ ಇದ್ದೀವಿ. ಅವ್ರನ್ನೂ ಮಾತಾಡ್ಸೋಣ. ಹಾಗೆ ಬಸಮ್ಮ ಆಂಟಿಗೂ ನಾವು ಥ್ಯಾಂಕ್ಸ್ ಹೇಳೋಣ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಸರಿ. ನಮಸ್ತೆ.